ಭಾರತದಲ್ಲಿ ಒಟ್ಟು 12 ಸರಕಾರಿ ಬ್ಯಾಂಕ್ಗಳಿವೆ. ಈ 12 ಸರಕಾರಿ ಬ್ಯಾಂಕ್ಗಳಲ್ಲಿ FD ಮಾಡಿಸಿದಲ್ಲಿ ಸಿಗುವಂತಹ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇತ್ತೀಚೆಗೆ RBI ರೆಪೋ ರೇಟನ್ನು ಕಡಿಮೆ ಮಾಡಿದೆ. ಅದರಿಂದ ಬ್ಯಾಂಕ್ಗಳಲ್ಲಿ ಕೂಡ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರುತ್ತದೆ. ಸಾಮಾನ್ಯವಾಗಿ 7 ದಿನದಿಂದ 10 ವರ್ಷಗಳವರೆಗೆ FD ಅಕೌಂಟ್ ಓಪನ್ ಮಾಡಬಹುದು. ಈ ವಿಡಿಯೋದಲ್ಲಿ ಅತಿ ಕಡಿಮೆ ಸಮಯಕ್ಕೆ ಹೆಚ್ಚು ಬಡ್ಡಿ ಸಿಗುವಂಥ ಬ್ಯಾಂಕ್ ಮತ್ತು ಬ್ಯಾಂಕ್ನ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡೋಣ. ಈಗ ಹೇಳುವಂಥ FD ರೇಟ್ಗಳು ಆಯಾಯ ಬ್ಯಾಂಕ್ಗಳ ವೆಬ್ಸೈಟ್ನಲ್ಲಿ ಮೆನ್ಷನ್ ಮಾಡಿರುವಂಥದ್ದಾಗಿರುತ್ತದೆ. ನೀವು ವಿಡಿಯೋ ಮುಗಿದ ನಂತರ ಚೆಕ್ ಕೂಡ ಮಾಡಬಹುದು. ಮೊದಲಿಗೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಿಗುವಂಥ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡೋಣ. ಇಲ್ಲಿ 444 ದಿನಗಳ FD ಮಾಡಿದ್ದಲ್ಲಿ 7.05%, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ಗೆ 7.55% ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗುತ್ತದೆ. ನೀವು 444 ದಿನದ ಬದಲು 1 ವರ್ಷದ FD ಮಾಡಿಸಿದಲ್ಲಿ 6.8% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 60 ವರ್ಷ ಮೇಲ್ಪಟ್ಟವರಿಗೆ 7.3% ಇಂಟ್ರೆಸ್ಟ್ ಪಡೆಯಬಹುದು. ಇಲ್ಲಿ 444 ದಿನ ಅಂದರೆ 1 ವರ್ಷ 2 ತಿಂಗಳು ಮತ್ತು 18 ದಿನ. ನೀವು 1 ವರ್ಷದ ಬದಲು 1 ವರ್ಷ ಹಾಗೂ 2 ತಿಂಗಳು ಮತ್ತು 18 ದಿನದ FD ಮಾಡಿಸಿದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟನ್ನು ಪಡೆಯಬಹುದು. ಬ್ಯಾಂಕ್ ಆಫ್ ಮಹಾರಾಷ್ಟ್ರ 366 ದಿನದ FD ಮಾಡಿಸಿದಲ್ಲಿ 1 ವರ್ಷ 1 ದಿನದ FDಗೆ 7.25% ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಸೀನಿಯರ್ ಸಿಟಿಸನ್ಸ್ಗೆ 7.75% ಇಂಟ್ರೆಸ್ಟ್. ಅದೇ ರೀತಿ ನೀವು ಕೇವಲ 1 ವರ್ಷದ FD ಮಾಡಿದಲ್ಲಿ ಅಂದರೆ 365 ದಿನದ FD ಮಾಡಿಸಿದಲ್ಲಿ 6.75% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ 7.25% ಇಂಟ್ರೆಸ್ಟ್ ಅಪ್ಲೈ ಆಗುತ್ತದೆ. ಕೇವಲ 1 ದಿನದ ಅಂತರಕ್ಕೆ ನಿಮಗಿಲ್ಲಿ ಹೆಚ್ಚು ಇಂಟ್ರೆಸ್ಟನ್ನು ಪಡೆಯಬಹುದು. ಇಲ್ಲಿ ಇಂಟ್ರೆಸ್ಟ್ ರೇಟ್ ಪರ್ ಆನಂನಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ಕೂಡ 444 ದಿನಗಳ FD ಮಾಡಿಸಿದಲ್ಲಿ 7.15% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ 7.65% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಅದೇ ನೀವು ಬ್ಯಾಂಕ್ ಆಫ್ ಬರೋಡಾದಲ್ಲಿ 1 ವರ್ಷದ FD ಮಾಡಿಸಿದಲ್ಲಿ 6.85% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ 7.35% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಲ್ಲಿ ಸಾಮಾನ್ಯ ವ್ಯಕ್ತಿಗಳು 390 ದಿನಗಳ FD ಮಾಡಿಸಿದಲ್ಲಿ 7.2% ಇಂಟ್ರೆಸ್ಟ್, ಹಾಗೆ 60 ವರ್ಷ ಮೇಲ್ಪಟ್ಟವರು 7.7% ಇಂಟ್ರೆಸ್ಟ್ ಪಡೆಯಬಹುದು. 1 ವರ್ಷದ FD ಮಾಡಿಸಿದಲ್ಲಿ ಇಂಟ್ರೆಸ್ಟ್ ರೇಟ್ ನೋಡುವುದಾದರೆ 6.7% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ 7.2% ಇಂಟ್ರೆಸ್ಟ್ ಪಡೆಯಬಹುದು. ಇನ್ನು ಕೆನರಾ ಬ್ಯಾಂಕ್ ಇಲ್ಲಿ ಕೂಡ 444 ದಿನಗಳ FD ಮಾಡಿಸಿದಲ್ಲಿ 7.25% ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗುತ್ತದೆ. ಅದೇ ರೀತಿ ಹಿರಿಯ ನಾಗರಿಕರಿಗೆ 7.75% ಅಪ್ಲೈ ಆಗುತ್ತದೆ. ಇನ್ನು 1 ವರ್ಷದ FD ಮಾಡಿಸಿದಲ್ಲಿ 6.8% ಇಂಟ್ರೆಸ್ಟ್, ಇನ್ನು ಸೀನಿಯರ್ ಸಿಟಿಸನ್ಸ್ಗೆ 7.35% ಇಂಟ್ರೆಸ್ಟ್ ಪಡೆಯಬಹುದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ 456 ದಿನಗಳ FD ಮಾಡಿದ್ದಲ್ಲಿ 7.15% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ 7.65% ಇಂಟ್ರೆಸ್ಟ್ ಪಡೆಯಬಹುದು. 456 ದಿನದ ಬದಲು 1 ವರ್ಷದ FD ಮಾಡಿಸಿದಲ್ಲಿ 6.75% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ಗೆ 7.3% ಇಂಟ್ರೆಸ್ಟ್ ಪಡೆಯಬಹುದು. ಇನ್ನು ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ 1 ವರ್ಷದ FD ಮಾಡಿದ್ದಲ್ಲಿ 7.05% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ಗೆ 7.55% ಇಂಟ್ರೆಸ್ಟ್ ದೊರೆಯಲಿದೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಕೂಡ 444 ದಿನಗಳ FD ಮಾಡಿಸಿದ್ದಲ್ಲಿ 7.15% ಇಂಟ್ರೆಸ್ಟ್ ರೇಟ್ ಪಡೆಯಬಹುದು. ಸೀನಿಯರ್ ಸಿಟಿಸನ್ಸ್ 7.65% ಇಂಟ್ರೆಸ್ಟ್ ರೇಟನ್ನು ಇಲ್ಲಿ ಗಳಿಸಿಕೊಳ್ಳಬಹುದು. ಅದೇ ರೀತಿ 1 ವರ್ಷದ FDಗೆ 6.1% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ 6.6% ಇಂಟ್ರೆಸ್ಟನ್ನು ಇಂಡಿಯನ್ ಬ್ಯಾಂಕ್ನಲ್ಲಿ ನೋಡಬಹುದು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ 444 ದಿನಗಳ FDಗೆ 7.3% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ಗೆ 7.8% ಇಂಟ್ರೆಸ್ಟ್ ರೇಟನ್ನು ಇಲ್ಲಿ ಗಮನಿಸಬಹುದು. 1 ವರ್ಷದ FDಗೆ 6.85%, ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ 7.35% ಇಂಟ್ರೆಸ್ಟ್ ರೇಟನ್ನು ಇಲ್ಲಿ ಗಮನಿಸಬಹುದು. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಲ್ಲಿ ಕೂಡ 444 ದಿನಗಳ FDಗೆ 7.3% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 7.8% ಇಂಟ್ರೆಸ್ಟನ್ನು ಗಳಿಸಬಹುದು. ಇನ್ನು 1 ವರ್ಷದ FDಗೆ ಇಲ್ಲಿ 7.1%, ಹಾಗೆ ಸೀನಿಯರ್ ಸಿಟಿಸನ್ಸ್ 7.6% ಇಂಟ್ರೆಸ್ಟನ್ನು ಇಲ್ಲಿ ಪಡೆಯಬಹುದು. ಯುಕೋ ಬ್ಯಾಂಕ್ನಲ್ಲಿ 444 ದಿನದ FDಗೆ ಜನರಲ್ ಪಬ್ಲಿಕ್ 7.05% ಇಂಟ್ರೆಸ್ಟನ್ನು ಪಡೆಯಬಹುದು, ಹಾಗೆ ಸೀನಿಯರ್ ಸಿಟಿಸನ್ಸ್ 7.55% ಇಂಟ್ರೆಸ್ಟನ್ನು ಇಲ್ಲಿ ಪಡೆಯಬಹುದು. ಅದೇ ನೀವು 1 ವರ್ಷದ FD ಮಾಡಿಸಿದಲ್ಲಿ 6.5% ಇಂಟ್ರೆಸ್ಟನ್ನು ಪಡೆಯಬಹುದು. ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 7% ಇಂಟ್ರೆಸ್ಟನ್ನು ಯುಕೋ ಬ್ಯಾಂಕ್ನಲ್ಲಿ ಪಡೆಯಬಹುದಾಗಿರುತ್ತದೆ.
ಇನ್ನು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನಲ್ಲಿ ಇಲ್ಲಿ ಕೂಡ 444 ದಿನಗಳ FDಗೆ 7.1% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ 7.6% ಇಂಟ್ರೆಸ್ಟನ್ನು ಪಡೆಯಬಹುದು. ಇಲ್ಲಿ 1 ವರ್ಷದ FD ಮಾಡಿಸಿದಲ್ಲಿ 6.3% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ 6.8% ಇಂಟ್ರೆಸ್ಟನ್ನು ನೋಡಬಹುದು. ನೋಡಿ, ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ 7.8%. ಅದು ಕೂಡ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಮಾತ್ರ. ಅದೇ ನೀವು ಪ್ರೈವೇಟ್ ಬ್ಯಾಂಕ್ನಲ್ಲಿ 9% ತನಕ ಇಂಟ್ರೆಸ್ಟ್ ರೇಟ್ನನ್ನು ಗಳಿಸಬಹುದು. ಯಾವೆಲ್ಲ ಬ್ಯಾಂಕ್ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.